ನಾನಿವತ್ತು ನಿಮಗೋಸ್ಕರ ಕಡಕ್ನಾಥ್ ಕೋಳಿ ಮಾಡಿ ತೋರಿಸ್ತೀನಿ. ಇದು ತುಂಬ ರೇರ್ ಚಿಕನ್, ಇದು ಸಿಗಲ್ಲ, ಅಪರೂಪ ಸಿಗೋದು. ಸಿಕ್ತಾಗ ಯಾರು ಬಿಡೋಕೆ ಹೋಗ್ಬೇಡಿ, ಮನೇಲಿ ತಂದು ಟ್ರೈ ಮಾಡಿ. ಇದು ಮೀಟು ಒಂದು ಸ್ವಲ್ಪ ರಫ್ ಇರುತ್ತೆ, ನಾಟಿ ಕೋಳಿತನೇ ಇದು ರಫು. ಕೋಳಿ ಎಳೆದಾಗಿದ್ರೆ ಇದಿರಲ್ಲ, ರಫ್ ಇರಲ್ಲ, ಸ್ವಲ್ಪ ಬಲ್ತಿದ್ರೆ ರಫ್ ಇರುತ್ತೆ. ಇದು ಚಿಕನ್ ಬ್ಲ್ಯಾಕ್ ಇರೋದ್ರಿಂದ ಈ ಥರ ಮಸಾಲೆ ಎಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ನೇಹಿತರೆ, ನಾನು ಇವಾಗ ನಿಮಗೋಸ್ಕರ ಕಡಕ್ನಾಥ್ ಕೋಳಿದು ಚಿಕನ್ ಮಸಾಲೆ ಮಾಡಿದ್ದೆ. ಸರ್ ನಮಸ್ತೆ ಸರ್, ನನ್ನ ಹೆಸರು ಸಂತೋಷ್ ಅಂತ, ಮೈಸೂರು ರುಚಿ ಮೆಸ್ಸಿಂದ. ಇಲ್ಲೇ ಶಿವರಾಂಪೇಟೆ ಇರೋದು. ನಾನು 14 ವರ್ಷದಿಂದ ಈ ಹೋಟ್ಲ್ ನಡೆಸ್ಕೊಡ್ತಾ ಇದ್ದೀನಿ. ಯಾಕಂದರೆ ರುಚಿಯಾಗಿ ಊಟ ಸಿಗಬೇಕು ಅನ್ನೋದೇ ಪ್ರತಿಯೊಬ್ಬರ ಆಸೆ. ಅದಕ್ಕೋಸ್ಕರ ರುಚಿಯಾಗಿ ಸಿಗಬೇಕು ಅಂತ ರುಚಿ ಮೆಸ್ ಅಂತ ಇದ್ದೀನಿ ಸರ್. ನಾನಿವತ್ತು ನಿಮಗೋಸ್ಕರ ಕಡಕ್ನಾಥ್ ಕೋಳಿ ಮಾಡಿ ತೋರಿಸ್ತೀನಿ. ಇದು ತುಂಬ ರೇರಾಗಿ ಸಿಗುತ್ತೆ, ಹೆಲ್ತಿ ಚಿಕನ್, ಇದು ಅಪರೂಪಕ್ಕೆ ಸಿಗುತ್ತೆ. ಇವತ್ತು ನನಗೆ ಸಿಕ್ಕಿದೆ, ಇವತ್ತು ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಕೋಳಿ ಇವಾಗ 1.5 kg ಇದೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇರ್ತೀವಿ. ಸ್ನೇಹಿತರೆ, ಕಡಕ್ನಾಥ್ ಕೋಳಿನ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ. ಅದು ಬ್ಲ್ಯಾಕ್ ಚಿಕನ್ ಅಂತಾರೆ ನೋಡಿ. ಮೀಟೆಲ್ಲ ಬ್ಲ್ಯಾಕ್ ಇರುತ್ತೆ, ನಿಮಗೆ ಮೀಟೆಲ್ಲ ಒಂಥರ ಬ್ಲ್ಯಾಕ್ ಕಲರ್ ಇರುತ್ತೆ. ಕಾಲು ನೋಡಿ ಎಲ್ಲ ಬ್ಲ್ಯಾಕ್ ಕಲರ್ ಇರುತ್ತೆ. ಇದು ತುಂಬ ಹೈ ಪ್ರೋಟೀನ್ ಇರುತ್ತೆ. ಇದು ನಾಟಿ ಕೋಳಿಗಿಂತ ತುಂಬ ಒಂಚೂರು ಕಾಸ್ಟ್ಲಿ ಇರುತ್ತೆ, 800 ರೂಪಾಯಿ 1 kg. ತುಂಬ ಫ್ಲೇವರ್ಫುಲ್ ಆಗಿ ಬರುತ್ತೆ. ಇವಾಗ ಇದರಲ್ಲಿಂದ ನಾನೊಂದು ಚಿಕನ್ ಮಸಾಲ ಮಾಡಿ ತೋರಿಸ್ತೀನಿ, ಕಡಕ್ನಾಥ್ ಚಿಕನ್ ಮಸಾಲ. ಬನ್ನಿ ಸ್ನೇಹಿತರೆ, ಈಗ ಚಿಕನ್ ಮಸಾಲ ಮಾಡ್ತೀನಿ. ಇದಕ್ಕೆ ಫಸ್ಟು ಆಯಿಲ್ ಆ್ಯಡ್ ಮಾಡೋದ. ನಮ್ಮ ಹೋಟ್ಲಲ್ಲಿ ನಾವು ಸನ್ಪ್ಯೂರ್ ಆಯಿಲ್ನೇ ಯೂಸ್ ಮಾಡೋದು. ಇದು ತುಂಬ ರಿಫೈನ್ಡ್ ಆಯಿಲು, ತುಂಬ ತಿನ್ನಾಗಿರುತ್ತೆ, ಯಾವುದೇ ಆ್ಯಡೆಡ್ ಕೆಮಿಕಲ್ ಇರಲ್ಲ. ನಮ್ಮ ಹೋಟ್ಲಲ್ಲಿ ಇದನ್ನೇ ಯೂಸ್ ಮಾಡೋದು. ಒಂದು 150 ಗ್ರಾಮ್ ಆಯಿಲ್ ಹಾಕೋದ. ಈಗ ಒಂದು 5-6 ಏಲಕ್ಕಿ ಹಾಕ್ತಾಯಿದ್ದೀನಿ, ಹಾಗೆ 5-6 ಲವಂಗ ಹಾಕ್ತಾಯಿದ್ದೀನಿ. ಜೊತೆಗೆ ಚಕ್ಕೆ ಹಾಕದ, ಒಂದೆರಡು ಪೀಸ್ ಮಾಡಿ ಒಂದೆರಡು ಚಕ್ಕೆ ಹಾಕದ. ಮೆಣ್ಸಿಗೆ ಹಾಕ್ತಾಯಿದ್ದೀನಿ, ಒಂದು 4-5 ಮೆಣ್ಸಿಗೆ ಸೀಳ್ಬಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ 3 ದೊಡ್ಡ ಈರುಳ್ಳಿ ಹಾಕಿದ್ದೀನಿ. ಮಸಾಲೆ ಜಾಸ್ತಿ ಬರೋಕ್ಕೆಲ್ಲ ಇದು ಮಸಾಲ ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ 3 ಈರುಳ್ಳಿ ಹಾಕಿದ್ದೀನಿ. ನಾವು ಇದಕ್ಕೆ ಕಾಯಿ ಏನು ಹಾಕಲ್ವಲ್ಲ, ಅದರಿಂದ ಈರುಳ್ಳಿ ಜಾಸ್ತಿ ಹಾಕಿದಾಗ ಅದೇ ತಿಕ್ಕಾಗಿ ಬರುತ್ತೆ ಮಸಾಲೆ. ನಾನು ದೊಡ್ಡ ಸ್ಪೂನಲ್ಲಿ ಅರ್ಧ ಶುಂಠಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ 1 ಸ್ಪೂನ್ ಹಾಕ್ತೀನಿ ಫುಲ್ಲು. ನಮ್ಮ ನಾನ್ ವೆಜ್ ಐಟಮಲ್ಲಿ ಶುಂಠಿ ಬೆಳ್ಳುಳ್ಳಿನೇ ಮುಖ್ಯ. ಈ ಗರಂ ಮಸಾಲ ಅದಕ್ಕೆಲ್ಲಕ್ಕಿಂತ ಶುಂಠಿ ಬೆಳ್ಳುಳ್ಳಿನೇ ಫ್ಲೇವರ್ ಕೊಡೋದು. ಅದಿಲ್ಲ ಅಂದರೆ ನಾನ್ ವೆಜ್ ರುಚಿನೇ ಬರಲ್ಲ. ಇದಕ್ಕೀಗ ಟೊಮೊಟೊ ಆ್ಯಡ್ ಮಾಡೋದ. 4 ಟೊಮೊಟೊ ಹೆಚ್ಚಿದ್ದೀನಿ. ಇದು ಟೊಮೊಟೊ ಆ್ಯಡ್ ಮಾಡೋದ. ಇವಾಗ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಚಿಕನ್ ತುಂಬ ಒಳ್ಳೆಯದಾದ್ರಿಂದ ತಾವುಗಳು ಎಲ್ಲರೂ ಸಿಕ್ತಾಗ ಮನೇಲಿ ಟ್ರೈ ಮಾಡಿ ನೋಡಿ. ಇದು ತುಂಬ ರೇರ್ ಚಿಕನ್, ಇದು ಸಿಗಲ್ಲ, ಅಪರೂಪ ಸಿಗೋದು. ಸಿಕ್ತಾಗ ಯಾರು ಬಿಡೋಕೆ ಹೋಗ್ಬೇಡಿ, ಮನೇಲಿ ತಂದು ಟ್ರೈ ಮಾಡಿ. ಸ್ನೇಹಿತರೆ, ನಮ್ಮಲ್ಲಿ ನಾಟಿ ಕೋಳಿ ಚಿಕನ್ ಸಿಗುತ್ತೆ ವಾರಕ್ಕೆ 3 ದಿನ, ಶುಕ್ರವಾರ, ಮಂಗಳವಾರ, ಭಾನುವಾರ. ನಾವು ರೆಗ್ಯುಲರಾಗಿ ಚಿಕನ್ನಲ್ಲಿ ಚಿಲ್ಲಿ ಚಿಕನ್ ಮಾಡ್ತೀವಿ, ಚಿಕನ್ ಚಾಪ್ ಮಾಡ್ತೀವಿ, ಚಿಕನ್ ಮಸಾಲ ಕಬಾಬ್ ಮಾಡ್ತೀವಿ, ಲಾಲಿಪಾಪ್ ಇದೆ, ಚಿಕನ್ ಫ್ರೈ ಇದೆ, ಚಿಕನ್ ಪೆಪ್ಪರ್ ಡ್ರೈ ಇದೆ, ವೆರೈಟಿ ಇದೆ. ಇದು ಸ್ಪೆಷಲ್ ಚಿಕನ್ ಆದ್ದರಿಂದ ತಮ್ಮಗಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಹೋಟ್ಲ್ ಮಾಡಲ್ಲ, ನಿಮ್ಗಳಿಗೋಸ್ಕರ ನಾನು ಇದು ಮಾಡಿ ತೋರಿಸ್ತಾ ಇದ್ದೀನಿ. ಸ್ಪೆಷಲ್ ನಿಮಗೋಸ್ಕರ ಸಿಕ್ತಿವತ್ತು, ಅದನ್ನು ತಂದು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇವಾಗ ಇದು ಚಿಕನ್ 1.5 kg ಚಿಕನ್ ಇರೋದ್ರಿಂದ ಇದನ್ನು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ನಿಮಗೆ ಫ್ಲೇವರ್ ಸಿಗುತ್ತೆ, ಕಲರ್ ಸಿಗುತ್ತೆ. ಇದು ಧನಿಯಾ ಪುಡಿನೂ 3 ಸ್ಪೂನ್ ಹಾಕದ. ಇದು 1.5 ಸ್ಪೂನ್ ಹಾಕದ, ಜಾಸ್ತಿ ಬೇಡ, 1.5 ಸ್ಪೂನ್ ಹಾಕದ. ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇವಾಗ. ಇದ್ರ ಜೊತೆಗೆ 1 ಸ್ಪೂನು ಮೆಣಸು ಪುಡಿ ಹಾಕದ. ಇವಾಗ 1 ಸ್ಪೂನ್ ಹಾಕದ, ಹಾಗೂ ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನ್ ಹಾಕೋದು, ಜಾಸ್ತಿ ಬೇಡ. ಜೊತೆಗೆ ಇವಾಗ ಉಪ್ಪು ಆ್ಯಡ್ ಮಾಡ್ದೆ. 1 kg ಕೋಳಿಗೆ ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡ್ದೆ. ಈ ಉಪ್ಪು ಆಯ್ತಲ್ಲ, ಇವಾಗ ಇದಕ್ಕೆ ತಿಕ್ನೆಸ್ ಬೇಕಲ್ಲ, ಅದಕ್ಕೆ ಏನು ಮಾಡೋದು, ಮೊಸರು ಹಾಕದ. ಇದು ಫ್ಲೇವರ್ ಸಿಗುತ್ತೆ, ಚೆನ್ನಾಗಿರುತ್ತೆ. ಒಂದು 150 ml ಮೊಸರು ಹಾಕಿದ್ದೀನಿ. ಇದನ್ನು ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ಇದಕ್ಕೊಂಚೂರು ನೀರು ಆ್ಯಡ್ ಮಾಡ್ದೆ. ಇದು ಮೀಟು ಒಂದು ಸ್ವಲ್ಪ ರಫ್ ಇರುತ್ತೆ, ನಾಟಿ ಕೋಳಿತನೇ ಇದು ರಫು. ಕೋಳಿ ಎಳೆದಾಗಿದ್ರೆ ಇದಿರಲ್ಲ, ರಫ್ ಇರಲ್ಲ, ಸ್ವಲ್ಪ ಬಲ್ತಿದ್ರೆ ರಫ್ ಇರುತ್ತೆ. ಅದಕ್ಕೋಸ್ಕರ ಮೊಸರು ಹಾಕಿದ್ದೀನಿ. ಬೇಕು ಅಂದರೆ ಕುಕ್ಕರ್ಲೂ ಹಾಕ್ಬೋದು. ಇವಾಗ ನಾನು ನೋಡ್ತೀನಿ, ಟ್ರೈ ಮಾಡ್ತೀನಿ. ಇಲ್ಲಾಗಲಿಲ್ಲ ಅಂದರೆ ಕುಕ್ಕರ್ ಹಾಕ್ಬಿಟ್ಟು ಬೇಯಿಸ್ತೀನಿ, ಬೆಂದಿಲ್ಲ ಅಂದರೆ. ನಮ್ಮ ಹೋಟ್ಲಲ್ಲಿ ಕ್ವಾಂಟಿಟಿ ಎಲ್ಲ ನಾವು ಒಂದು ಕೋಳಿ ಎಲ್ಲ ಮಾಡಲ್ಲ, ಜಾಸ್ತಿ ಮಾಡ್ತೀವಿ. ಅವಾಗ ಏನು ಮಾಡ್ತೀವಿ, ನಾವು ಎಲ್ಲ ದೊಡ್ಡ ಒಲೆ ಇರುತ್ತೆ, ಸೌದೆ ಒಲೆ ಇರುತ್ತೆ. ನಾವು ಅಷ್ಟಾಗಿ ಕುಕ್ಕರ್ ಯೂಸ್ ಮಾಡೋಕ್ಕೆ ಹೋಗಲ್ಲ, ಸೌದೆಲ್ಲೇ ಬೇಯಿಸ್ಬಿಡ್ತೀವಿ. ಇವಾಗ ಹೀಗೆ ಬೇಯಿಸ್ತಾಯಿದ್ದೀನಿ. ಇದಕ್ಕೆ ನೀರು ಆ್ಯಡ್ ಮಾಡ್ದೆ. ಅರ್ಧ ಲೀಟ್ರ್ ನೀರು ಹಾಕಿದ್ದೀನಿ. ಇದು ಇದು ತಿಕ್ಕಾಗುತ್ತೆ. ಚಿಕನ್ ಮಸಾಲ ಮಾಡ್ತಾ ಇರೋದು ಸ್ವಲ್ಪ ಇದೇ ತಿಕ್ನೆಸ್ ಬರುತ್ತೆ. ಇದು ಚಿಕನ್ ಬ್ಲ್ಯಾಕ್ ಇರೋದ್ರಿಂದ ಈ ಥರ ಮಸಾಲೆ ಎಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಬಿರಿಯಾನಿ ಮಾಡಿದಾಗ ಏನಾಗುತ್ತೆ ಅಂದರೆ, ಅದು ಬಿರಿಯಾನಿ ವೈಟ್ ಇರುತ್ತೆ, ಇದು ಚಿಕನ್ ಎಲ್ಲ ರೆಡ್ ಬ್ಲ್ಯಾಕ್ ಇರುತ್ತೆ. ಅಷ್ಟು ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ.
ತಿಂದರೆ ಚೆನ್ನಾಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ. ಇದು ಮಾಡಿ ಮಕ್ಕಳೆಲ್ಲ ಒಂಥರ ಬೇಜಾರು ಮಾಡ್ಕೊತಾರೆ. ಅದಕ್ಕೋಸ್ಕರ ನೀವು ಇದನ್ನು ಮಸಾಲ ಟೈಪ್ ಮಾಡ್ಕೊಂಡು ಫ್ರೈ ಟೈಪ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಕೋಳಿ ಬಂದು ಎಳೆದಾದ್ರಿಂದ ಒಂದು 20 ನಿಮಿಷ ಇಲ್ಲೇ ಬಂದರೆ ಸಾಕಾಗುತ್ತೆ. ಇಲ್ಲ ನಾನು ಬಲ್ತಿದ್ದರೆ ನಾನು ಕುಕ್ಕರ್ ಹಾಕ್ತಿದ್ದೆ, ಇದು ಬಲ್ತಿಲ್ಲ, ಇದರಲ್ಲೇ ಬೇಯಿಸೋದ. ಸ್ನೇಹಿತರೆ ಈಗ 20 ನಿಮಿಷ ಬೇಯಿಸಿದ್ವಿ, ಚಿಕನ್ ಬೆಂದಿದೆ. ನೀವು ಕುಕ್ಕರಲ್ಲಿ ಮಾಡ್ತೀನಿ ಅಂದರೆ ಬರೀ ಒಂದು 3 ವಿಷಲ್ ಹಾಕಿದ್ರೆ ಸಾಕು. ಇದು ಎಳೆದಿದ್ದು ಜಾಸ್ತಿ ಬೇಯಿಸೋದೇನು ಬೇಡ. ಇದು ಬೆಂದಿದೆ, ಇದನ್ನು ಫೈನಲ್ ಟಚಪ್ ಕೊಟ್ಬಿಡೋದ. ಬನ್ನಿ, ಕೊತ್ತಂಬರಿ ಸೊಪ್ಪು ಹಾಕೋದ, ಹಾಗೆ ತುಪ್ಪ ಹಾಕ್ತಾಯಿದ್ದೀನಿ. ಈ ತುಪ್ಪ ಹಾಕೋದೇನೆಂದರೆ ಅದರಿಂದ ಹೀಟ್ ಕಡಿಮೆ ಆಗುತ್ತೆ. ಈಗ ನಾಟಿ ಕೋಳಿ ಐಟಮ್ ಎಲ್ಲ ನಿಮಗೆ ಹೀಟಲ್ಲ, ಅದು ಹೀಟ್ ಕಡಿಮೆ ಆಗುತ್ತೆ, ಒಂಚೂರು ಫ್ಲೇವರ್ ಸಿಗುತ್ತೆ ಅಂತ. ಇಲ್ಲಿ ಮೈಸೂರು ಕಡೆ ಎಲ್ಲ ಕಾಮನಾಗಿ ಎಲ್ಲರ ಮನೆ ಬೆಣ್ಣೆ ತುಪ್ಪ ಎಲ್ಲ ಇದ್ದೇ ಇರುತ್ತಲ್ಲ, ಎಲ್ಲ ಆಗಿನ ಕಾಲದಿಂದನೂ ಯೂಸ್ ಮಾಡ್ತಾಯಿದ್ದಾರೆ. ಇನ್ನು ಅದಕ್ಕೋಸ್ಕರ ನಾನು ಹಾಕಿದ್ದೀನಿ, ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ನೋಡಿ ತಿಕ್ನೆಸ್ ಗೊಜ್ಜು ಹೇಗಾಗಿದೆ, ಎಲ್ಲ ಟೊಮೊಟೊ ಎಲ್ಲ ಹಾಕಿದ್ರಿಂದ ತಿಕ್ನೆಸ್ ಇದೆ. ಇನ್ನೂ ಬೇಕಾದ್ರೆ ಗಟ್ಟಿ ಮಾಡ್ತೀನಿ ಅಂದರೆ ಗಟ್ಟಿ ಮಾಡ್ಬೋದು. ಈ ಸಾಕು, ನೀವು ಊಟಕ್ಕೆ ರೈಸ್ಗಾಗುತ್ತೆ, ಅಕ್ಕಿ ರೊಟ್ಟಿಗಾಗುತ್ತೆ, ಚಪಾತಿಗಾಗುತ್ತೆ, ಮುದ್ದೆಗೂ ಆಗುತ್ತೆ. ಅದಕ್ಕೋಸ್ಕರ ಒಂಚೂರು ಗ್ರೇವಿ ಇದೆ, ಮಸಾಲೆ ಇದೆ. ಸ್ನೇಹಿತರೆ ಇದು ಪ್ರಿಪ್ರೇಷನ್ ಮುಗೀತು, ಇವಾಗ ಆಫ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದನ್ನು ಸರ್ವ್ ಮಾಡೋದು ಸರ್. ಕಡಕ್ನಾಥ್ ಕೋಳಿ ಚಿಕನ್ ಮಸಾಲ ರೆಡಿ ಮಾಡಿದ್ದೀನಿ. ಸ್ನೇಹಿತರೆ ನಾನಿವಾಗ ನಿಮಗೋಸ್ಕರ ಕಡಕ್ನಾಥ್ ಕೋಳಿದು ಚಿಕನ್ ಮಸಾಲೆ ಮಾಡಿದ್ದೆ. ಕಡಕ್ನಾಥ್ ಕೋಳಿ ಎಲ್ಲ ಸಿಕ್ಕಿದಾಗ ಈ ಥರ ಒಂದ್ಸಲಿ ಮಾಡಿ ಟ್ರೈ ಮಾಡಿ ನೋಡಿ. ಇಲ್ಲ ನಾಟಿ ಕೋಳಿಲೂ ಮಾಡ್ಬೋದು, ಇಲ್ಲ ಮಾಮೂಲಿ ಚಿಕನಲ್ಲೂ ಮಾಡ್ಬೋದು, ಸೇಮ್ ಮಸಾಲೆನ ಒಂದ್ಸಲಿ ಮಾಡಿ ನೋಡಿ ತಮ್ಮ ಮನೇಲಿ. ಇಲ್ಲಾಂದರೆ ಮೈಸೂರು ಬಂದಾಗ ನಮ್ಮ ಹೋಟೆಲ್ ಬನ್ನಿ, ಈ ರುಚಿನ ಸವಿರಿ. ಸ್ನೇಹಿತರೆ ಈ ಬ್ಲ್ಯಾಕ್ ಚಿಕನ್ ರೆಡಿ ಇದೆ. ಇವಾಗ ನೋಡಿ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಫುಲ್ ಬೆಂದಿದೆ, ಫುಲ್ ಸಾಫ್ಟಾಗಿದೆ. ನಾನು ಕುಕ್ಕರ್ಗೇನು ಹಾಕಿಲ್ಲ, ತುಂಬ ಚೆನ್ನಾಗಿದೆ. ಇದನ್ನು ಒಂದು ಸ್ವಲ್ಪ ಮಸಾಲೆ ಡಿಪ್ ಮಾಡಿ ತಿಂತಾಯಿದ್ರೆ ತುಂಬ ಚೆನ್ನಾಗಿದೆ. ನೀವು ರೆಗ್ಯುಲರ್ಗೆ ಎಲ್ಲ ಕಡೆ ನಾಟಿ ಕೋಳಿ ತಿಂದಿರ್ತೀರ, ಮೊಟ್ಟೆ ಕೋಳಿ ತಿಂದಿರ್ತೀರ, ಬಾಯ್ಲರ್ ಕೋಳಿ ತಿಂದಿರ್ತೀರ. ಒಂದ್ಸಲ ಈ ಕೋಳಿನ ತಿಂದು ಟ್ರೈ ಮಾಡಿ ನೋಡಿ, ಹೇಗಿರುತ್ತೆ ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಧನ್ಯವಾದಗಳು.